ನಮಸ್ಕಾರ ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ ನಿಮ್ಮ ಮೊಬೈಲ್ನಲ್ಲೇ ಯಾವ ರೀತಿ ಸುಲಭವಾಗಿ PG 2ನೇ ಹಂತದ ಅಪ್ಲಿಕೇಶನ್ನನ್ನು ಹಾಕೋದನ್ನು ತಿಳಿಸಿಕೊಡ್ತೇನೆ. ಮೊದಲಿಗೆ ನಿಮ್ಮ ಮೊಬೈಲ್ನಲ್ಲಿ ಮೈಸೂರು ಯೂನಿವರ್ಸಿಟಿ ಅಂತ ಹೇಳಿ ಟೈಪ್ ಮಾಡ್ಕೊಳ್ಳಿ. ನಂತರ ಮೈಸೂರು ಯೂನಿವರ್ಸಿಟಿಯ ಪೇಜ್ ಓಪನ್ ಆಗುತ್ತೆ. ಅದರಲ್ಲಿ PG ಅಡ್ಮಿಷನ್ ಆ್ಯಂಡ್ ಕೋರ್ಸ್ ಡೀಟೇಲ್ಸ್ ಅಂತ ಹೇಳಿ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ. ನಂತರದಲ್ಲಿ ಕ್ಲಿಕ್ ಹ್ಯಾರ್ ಟು ಅಪ್ಲೈ ಅಂತ ಹೇಳಿ ಇರುತ್ತೆ ಬ್ಲೂ ಕಲರಲ್ಲಿ. ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಅದಕ್ಕೆ ನಿಮ್ಮ ನಂಬರ್ ಮತ್ತು ಪಾಸ್ವರ್ಡನ್ನು ಕೊಟ್ಟು ಲಾಗಿನ್ ಆಗಿ ನಂತರದಲ್ಲಿ ಅಪ್ಲಿಕೇಶನ್ ಆ್ಯಂಡ್ ಮಾರ್ಕ್ಸ್ ಡೀಟೇಲ್ಸ್ ಅನ್ನು ತೋರಿಸುತ್ತೆ. ಹಾಗೆ ನಿಮ್ಮ ಎಡಭಾಗದಲ್ಲಿ ಆ್ಯಡ್ ಎಡಿಟ್ UG ಮೇಲೆ ಕ್ಲಿಕ್ ಮಾಡಿ. ನಂತರ ಇನ್ನೊಂದು ಪೇಜ್ ಓಪನ್ ಆಗುತ್ತೆ. ಅದರಲ್ಲಿ ನಿಮ್ಮ UG ರಿಜಿಸ್ಟರ್ ನಂಬರನ್ನು ಎಂಟ್ರಿ ಮಾಡ್ಕೊಳ್ಳಿ. ನಂತರ ನೀವು ಯಾವುದಾದರೂ ರಿಸರ್ವೇಷನನ್ನು ಕೇಳುತ್ತಿದ್ದರೆ, ಎಕ್ಸಾಂಪಲ್ ಕನ್ನಡ ಮಾಧ್ಯಮ, NCC, NSS, ಕಲ್ಯಾಣ ಕರ್ನಾಟಕ ಮುಂತಾದವುಗಳನ್ನು ನೀವು ಆಯ್ಕೆ ಮಾಡಿಕೊಳ್ಳಬಹುದು. ಇದಾದ ನಂತರ ಡಾಕ್ಯುಮೆಂಟ್ ಅಪ್ಲೋಡ್ಸನ್ನು ಕೇಳುತ್ತೆ. ಅದು 700 KB ಒಳಗಡೆ ಇರಬೇಕಾಗುತ್ತೆ. ಮೊದಲನೇದಾಗಿ SLC ಮಾರ್ಕ್ಸ್ ಕಾರ್ಡ್, ಹಾಗೆ ಡಿಗ್ರಿ ಮಾರ್ಕ್ಸ್ ಕಾರ್ಡ್ಸ್ಗಳು, ಹಾಗೆ ನಿಮ್ಮ ಕನ್ನಡ ಮಾಧ್ಯಮ ಯಾವುದೇ ರಿಸರ್ವೇಷನ್ ಕೋರಿರ್ತೀರಾ ಅದರ ಒಂದು ಮಾರ್ಕ್ಸ್ ಕಾರ್ಡ್ಗಳನ್ನು ನೀವು ಅಪ್ಲೋಡ್ ಮಾಡಬೇಕು. ಈ ಎಲ್ಲ ಡಾಕ್ಯುಮೆಂಟ್ಸ್ಗಳು PDF ರೂಪದಲ್ಲಿ 700 KB ಒಳಗಡೆ ಇರಬೇಕು. ನಂತರ ನಿಮ್ಮ ಎಲ್ಲ ಡಿಗ್ರಿ ಮಾರ್ಕ್ಸ್ಗಳನ್ನು ತುಂಬಬೇಕಾಗುತ್ತದೆ. ನಂತರ ಡಿಕ್ಲರೇಷನ್ ಅನ್ನು ಕೊಟ್ಟು ಎಸ್ ಸಬ್ಮಿಟ್ ದ ಫಾರ್ಮ್ ಅಂತ ಕ್ಲಿಕ್ ಮಾಡಿ. ನೆಕ್ಸ್ಟ್ ನಮಗೆ ಅಪ್ಲಿಕೇಶನ್ ಸಕ್ಸಸ್ ಎಂದು ತೋರಿಸುತ್ತದೆ. ಇದಾದ ನಂತರದಲ್ಲಿ ಮತ್ತೆ ಮೇಲಕ್ಕೆ ಸ್ಕ್ರೀನನ್ನು ಸ್ಕ್ರಾಲ್ ಮಾಡಿ ಪ್ರೋಗ್ರಾಮ್ ಆ್ಯಂಡ್ ಸೆಂಟರ್ ಸೆಕ್ಷನ್ ಅಂತ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ. ನಂತರದಲ್ಲಿ ಸೆಲೆಕ್ಟ್ ಪ್ರೋಗ್ರಾಮನ್ನು ಕ್ಲಿಕ್ ಮಾಡಿ ಅಲ್ಲಿ ನಿಮ್ಮ ಆಯ್ಕೆಯ ವಿಷಯವನ್ನು ಸೆಲೆಕ್ಟ್ ಮಾಡಿ. ನಂತರ ಪಕ್ಕದಲ್ಲಿ ಕಾಣಿಸುವ ಸೆಲೆಕ್ಟ್ PG ಸೆಂಟರನ್ನು ಆಯ್ಕೆ ಮಾಡಿ. ಅಲ್ಲಿ ಕಾಣಿಸುವ ಎಲ್ಲ PG ಸೆಂಟರ್ಗಳನ್ನು ಗಮನಿಸಬೇಕಾಗುತ್ತದೆ. ಅದರಲ್ಲಿ ನಿಮಗೆ ಮುಖ್ಯವಾಗಿ ಅಗತ್ಯವಿರುವ ಕಾಲೇಜುಗಳನ್ನು ಮೊದಲ ಆದ್ಯತೆಯನ್ನು ಕೊಟ್ಟು ಸೆಲೆಕ್ಟ್ ಮಾಡಿಕೊಳ್ಳಿ. ಅದಾದ ನಂತರ ಸೇವ್ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಇಷ್ಟು ಮಾಡಿದರೆ ನಿಮ್ಮ ಸೆಕೆಂಡ್ ರೌಂಡ್ ಅಪ್ಲಿಕೇಶನ್ ಕಂಪ್ಲೀಟ್ ಆಗುತ್ತದೆ. ನಿಮ್ಮ ಪರ್ಸೆಂಟೇಜನ್ನು ಹೋಮ್ ಪೇಜಿಗೆ ಬಂದು ಅಪ್ಲಿಕೇಶನಲ್ಲಿ ವೀಕ್ಷಿಸಬಹುದು. ಇದಿಷ್ಟು PG ಅಪ್ಲಿಕೇಶನ್ ಅನ್ನು ಮೊಬೈಲ್ನಲ್ಲಿ ಹಾಕುವ ಸುಲಭ ವಿಧಾನ ಇದಾಗಿರುತ್ತದೆ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಹಾಕೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗುವ ಮತ್ತೆ.